ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಬಡತನಕ್ಕೆ ದೂಡುವ 5 ಕೆಟ್ಟ ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಹಣಕಾಸಿನ ಸ್ವಾತಂತ್ರ್ಯವನ್ನು ಪಡೆಯಲು ಬಯಸಿದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಾವು ಪ್ರತಿಯೊಂದು ಅಭ್ಯಾಸವನ್ನು ಕಥೆ ಮತ್ತು ಉದಾಹರಣೆಗಳೊಂದಿಗೆ ವಿವರಿಸುತ್ತೇವೆ. ಇಲ್ಲಿದೆ ಬಡತನಕ್ಕೆ ದೂಡುವ 5 ಕೆಟ್ಟ ಅಭ್ಯಾಸಗಳು. ಕೆಲವರು ಜೀವನದಲ್ಲಿ ಏಕೆ ಹಣಕಾಸಿನ ತೊಂದರೆಗಳನ್ನು ಎದುರಿಸುತ್ತಾರೆ? ಇದರ ಹಿಂದೆ ಇರುವ ಮುಖ್ಯ ಕಾರಣಗಳು ಏನು? ಮೊದಲನೆಯ ಅಭ್ಯಾಸ, ನಿಮ್ಮ ಖರ್ಚುಗಳನ್ನು ಬಜೆಟ್ ಮಾಡದಿರುವುದು. ಸುರೇಶ್ಗೆ ಸಂಬಳ ಬಂದ ತಕ್ಷಣ ಸಂತೋಷ. ಅವನು ತನ್ನ ಖರ್ಚುಗಳನ್ನು ಟ್ರ್ಯಾಕ್ ಮಾಡದೆ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡುತ್ತಾನೆ. ತಿಂಗಳ ಕೊನೆಗೆ ಅವನ ಬಳಿ ಏನೂ ಉಳಿದಿರುವುದಿಲ್ಲ. ಖರ್ಚುಗಳನ್ನು ಟ್ರ್ಯಾಕ್ ಮಾಡದಿದ್ದರೆ ನಿಮ್ಮ ಹಣ ಎಲ್ಲಿಗೆ ಹೋಗುತ್ತಿದೆ ಎಂದು ತಿಳಿಯುವುದಿಲ್ಲ. ಇದರಿಂದ ನೀವು ಅತಿಯಾಗಿ ಖರ್ಚು ಮಾಡುತ್ತೀರಿ ಮತ್ತು ಹಣಕಾಸಿನ ನಿಯಂತ್ರಣ ಕಳೆದುಕೊಳ್ಳುತ್ತೀರಿ. ಎರಡನೆಯ ಅಭ್ಯಾಸ, ಉಳಿತಾಯ ಮಾಡುವುದನ್ನು ನಿರ್ಲಕ್ಷಿಸುವುದು. ರಾಧಾ ಯಾವಾಗಲೂ ನಂತರ ಉಳಿಸುತ್ತೇನೆ ಎಂದು ಹೇಳುತ್ತಾಳೆ. ಅವಳು ತನ್ನ ಎಲ್ಲಾ ಹಣವನ್ನು ಈಗಿನ ಖುಷಿಗಾಗಿ ಖರ್ಚು ಮಾಡುತ್ತಾಳೆ. ಅವಳು ಉಳಿತಾಯಕ್ಕಾಗಿ ಎಂದಿಗೂ ಸಮಯ ನೀಡುವುದಿಲ್ಲ. ಉಳಿತಾಯ ಮಾಡದಿದ್ದರೆ ತುರ್ತು ಪರಿಸ್ಥಿತಿಯಲ್ಲಿ ನಿಮಗೆ ಯಾವುದೇ ಹಣಕಾಸಿನ ನೆರವು ಇರುವುದಿಲ್ಲ. ಸಣ್ಣ ಸಮಸ್ಯೆಗಳು ಸಹ ದೊಡ್ಡ ಆರ್ಥಿಕ ಹೊರೆಯಾಗುತ್ತವೆ. ಮೂರನೆಯ ಅಭ್ಯಾಸ, ಅತಿಯಾದ ಸಾಲ ಮತ್ತು ಕೆಟ್ಟ ಸಾಲಗಳನ್ನು ತೆಗೆದುಕೊಳ್ಳುವುದು. ಮಹೇಶ್ ತನ್ನ ಎಲ್ಲಾ ಅಗತ್ಯಗಳಿಗಾಗಿ ಕ್ರೆಡಿಟ್ ಕಾರ್ಡ್ ಬಳಸುತ್ತಾನೆ. ಹೆಚ್ಚು ಬಡ್ಡಿ ಇರುವ ಸಾಲಗಳನ್ನು ತೆಗೆದುಕೊಂಡು ಪ್ರತಿ ತಿಂಗಳೂ ಕೇವಲ ಕನಿಷ್ಠ ಮೊತ್ತವನ್ನು ಪಾವತಿಸುತ್ತಾನೆ. ಇದರಿಂದ ಅವನು ದೊಡ್ಡ ಬಡ್ಡಿಯ ಸುಳಿಯಲ್ಲಿ ಸಿಲುಕಿದ್ದಾನೆ. ಹೆಚ್ಚು ಬಡ್ಡಿಯ ಸಾಲಗಳು ನಿಮ್ಮ ಹಣಕಾಸಿನ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತವೆ. ನೀವು ಸಾಲದಿಂದ ಹೊರಬರಲು ವರ್ಷಗಳೇ ತೆಗೆದುಕೊಳ್ಳಬಹುದು. ನಾಲ್ಕನೆಯ ಅಭ್ಯಾಸ, ಹಣಕಾಸಿನ ಬಗ್ಗೆ ಕಲಿಯಲು ಹಿಂದೇಟು ಹಾಕುವುದು. ಕಾವ್ಯ ಹಣಕಾಸಿನ ಸುದ್ದಿಗಳನ್ನು ಮತ್ತು ಹೂಡಿಕೆಯ ಅವಕಾಶಗಳನ್ನು ನಿರ್ಲಕ್ಷಿಸುತ್ತಾಳೆ. ಯಾಕೆಂದರೆ ಅವಳಿಗೆ ಅದು ತುಂಬಾ ಕಷ್ಟ ಎಂದು ಅನಿಸುತ್ತದೆ. ಇದರಿಂದ ಅವಳು ಹಲವು ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುತ್ತಿದ್ದಾಳೆ. ಹಣಕಾಸಿನ ಬಗ್ಗೆ ಜ್ಞಾನವಿಲ್ಲದಿದ್ದರೆ ಉತ್ತಮ ಹೂಡಿಕೆ ಅವಕಾಶಗಳು ನಿಮಗೆ ಕಾಣಿಸುವುದಿಲ್ಲ. ಇದರಿಂದ ನೀವು ನಿಮ್ಮ ಸಂಪತ್ತನ್ನು ಬೆಳೆಸಲು ಸಾಧ್ಯವಾಗುವುದಿಲ್ಲ. ಐದನೆಯ ಮತ್ತು ಕೊನೆಯ ಅಭ್ಯಾಸ, ತಕ್ಷಣದ ತೃಪ್ತಿಗಾಗಿ ಹಣ ಖರ್ಚು ಮಾಡುವುದು. ವಿಜಯ್ ಯಾವಾಗಲೂ ಇಂದಿನ ಖುಷಿಗೆ ಮಹತ್ವ ನೀಡುತ್ತಾನೆ. ಅವನು ತಕ್ಷಣ ಏನಾದರೂ ಬೇಕೆಂದುಕೊಂಡರೆ ಅದಕ್ಕಾಗಿ ಉಳಿತಾಯ ಅಥವಾ ಭವಿಷ್ಯವನ್ನು ನಿರ್ಲಕ್ಷಿಸುತ್ತಾನೆ. ತಕ್ಷಣದ ತೃಪ್ತಿಗಾಗಿ ಖರ್ಚು ಮಾಡುವುದು ನಿಮ್ಮ ದೀರ್ಘಾವಧಿಯ ಆರ್ಥಿಕ ಗುರಿಗಳನ್ನು ತಲುಪಲು ಅಡ್ಡಿಯಾಗುತ್ತದೆ. ಯಶಸ್ಸಿಗೆ ವಿಳಂಬವಾದ ಸಂತೋಷದ ಸಾಮರ್ಥ್ಯ ಮುಖ್ಯ. ಈ 5 ಅಭ್ಯಾಸಗಳನ್ನು ಬದಲಾಯಿಸುವ ಮೂಲಕ ನಿಮ್ಮ ಹಣಕಾಸಿನ ಜೀವನವನ್ನು ಉತ್ತಮಗೊಳಿಸಬಹುದು. ನೆನಪಿಡಿ, ಬಜೆಟ್ ಇಲ್ಲದಿರುವುದು, ಉಳಿತಾಯವನ್ನು ನಿರ್ಲಕ್ಷಿಸುವುದು, ಅತಿಯಾದ ಸಾಲ, ಹಣಕಾಸು ಶಿಕ್ಷಣದ ನಿರ್ಲಕ್ಷ್ಯ ಮತ್ತು ತಕ್ಷಣದ ತೃಪ್ತಿ ನಿಮ್ಮನ್ನು ಬಡತನಕ್ಕೆ ದೂಡುತ್ತದೆ. ಇಂದೇ ಬದಲಾವಣೆ ಪ್ರಾರಂಭಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹೆಚ್ಚಿನ ಆರ್ಥಿಕ ಸಲಹೆಗಳಿಗಾಗಿ ಕಾಯುತ್ತಿರಿ.